ಎಲ್ರಿಗೂ ನಮಸ್ಕಾರ. ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿದ್ದೆ ಚಕ್ರಗಳ ಬಗ್ಗೆ. ಚಕ್ರ ಬ್ಲ್ಯಾಕ್ ಆದಾಗ ನಮಗೆ ಯಾವ್ಯಾವ ಸಮಸ್ಯೆ ಉದ್ಭವ ಆಗ್ತವೆ ಅಂತ. ನಾನು ಇವತ್ತು ನಿಮಗೆ ಮೂಲಾಧಾರ ಚಕ್ರದ ಬಗ್ಗೆ ಹೇಳ್ತಾ ಬರ್ತೀನಿ. ಮೂಲಾಧಾರ ಚಕ್ರ ನಮ್ಮ ಒಂದು ಬಾಡಿಲಿ ಮೇನ್ ಪಿಲ್ಲರ್ ಆಗಿರುತ್ತೆ. ಈ ಒಂದು ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿರುತ್ತದೆ. ಈ ಮೂಲಾಧಾರ ಚಕ್ರ ಬ್ಲಾಕ್ ಆದಾಗ ನಮಗೆ ಏನೇನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂದರೆ ಭಯ ಆಗೋಂಥದ್ದು, ಗಾಬರಿ ಆಗೋಂಥದ್ದು, ನೆಕ್ಸ್ಟ್ ನಮ್ಮ ಜೀವನದಲ್ಲಿ ನಾವು ಬದುಕದೇ ಬೇಡ ಅಂತ ಅನಿಸೋವಂಥದ್ದು, ತುಂಬ ಯೋಚನೆ ಮಾಡೋ ಅಂಥದ್ದು, ಹಣಕಾಸಿನ ಸಮಸ್ಯೆ ಬರೋ ಅಂಥದ್ದು, ಆರೋಗ್ಯ ಸಮಸ್ಯೆ ಬರೋ ಅಂಥದ್ದು, ಗಂಡ ಹೆಂಡತಿಯಲ್ಲಿ ಜಗಳ ಬರೋ ಅಂಥದ್ದು, ಒಂದು ಕುಟುಂಬ ಅಂದಾಗ ಪ್ರೀತಿ ಇಲ್ದಲೇ ಇರೋದು, ನಮ್ಮ ಒಂದು ಫ್ಯಾಮಿಲಿ ನಮಗೆ ಬೇಡವೇ ಬೇಡ ಅಂತ ಅನಿಸೋದು, ನನಗೆ ಈ ಜೀವನನೇ ಬೇಡ ಅಂತ ಅನ್ಸೋದು, ಈ ಥರ ಎಲ್ಲ ಆಗೋದು ಮೂಲಾಧಾರ ಚಕ್ರ ಬ್ಲ್ಯಾಕ್ ಆದಾಗ. ಈ ಮೂಲಾಧಾರ ಚಕ್ರ ಬ್ಲ್ಯಾಕ್ ಯಾಕಾಗುತ್ತೆ ಅಂತ ಅಂದಾಗ ನಮ್ಮ ಬಾಲ್ಯದ ಜೀವನ ಸಮಸ್ಯೆಯಿಂದ ಬಂದಾಗ ನಂತರದಲ್ಲಿ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಯೋಚನೆ ಜಾಸ್ತಿ ಮಾಡಿದಾಗಲೂ ಕೂಡ ನಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗುತ್ತೆ. ನಂತರದಲ್ಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದಾಗಲೂ ಕೂಡ ಈ ಒಂದು ಚಕ್ರ ಬ್ಲಾಕ್ ಆಗುತ್ತೆ. ನಂತರದಲ್ಲಿ ನಾವು ನೆಗೆಟಿವ್ ಜಾಸ್ತಿ ಆಕ್ಸೆಪ್ಟ್ ಮಾಡೋ ಅಂಥದ್ದು, ಬೇರೆಯವ್ರನ್ನ ನಾವು ಬೈಕೊಳ್ಳೋ ಅಂಥದ್ದಾಗಲಿ, ಮತ್ತು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಹೋದಾಗಲಿ, ಆ ಥರ ಮಾಡಿದಾಗಲೂ ಕೂಡ ನಮಗೆ ಮೂಲಾಧಾರ ಚಕ್ರ ಬ್ಲಾಕ್ ಆಗ್ತಾ ಬರುತ್ತೆ. ಮತ್ತು ನಾವು ಎಲ್ಲರಿಂದ ದೂರ ಇದ್ದಾಗಲೂ ಕೂಡ ನಮಗೆ ಮೂಲಾಧಾರ ಚಕ್ರ ಬ್ಲಾಕ್ ಆಗ್ತಾ ಬರುತ್ತೆ. ನೈಸರ್ಗಿಕವಾಗಿ ನಾವು ನೈಸರ್ಗಿಕವಾದ ವಾತಾವರಣ ತಗೊಂಡಲೇ ಇಲ್ದಾಗಲೂ ಕೂಡ ನಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗ್ತಾ ಬರುತ್ತೆ. ಇದನ್ನು ಹೇಗೆ ರಿಮೂವ್ ಮಾಡೋದು, ನಾವು ಇದನ್ನು ಹೇಗೆ ಆಕ್ಟಿವ್ ಮಾಡ್ಕೊಳ್ಳೋದು, ಇಷ್ಟೊಂದು ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಅಂತ ಅಂದರೆ, ನೀವು ರೇಖೆಯಿಂದನಾದರೂ ಮಾಡ್ಬೋದು, ಯೋಗದಿಂದನಾದರೂ ಮಾಡ್ಕೊಳ್ಬೋದು. ಫಸ್ಟು ನಾವು ಒಂದು ವಾತಾವರಣದಲ್ಲಿ ನಾವು ಫಸ್ಟು ಹೋಗೋಂಥದ್ದು, ಒಳ್ಳೆ ಒಂದು ಗಾಳಿಯನ್ನು ತಗೊಳ್ಳೋ ಅಂಥದ್ದು. ನಮ್ಮ ದೇಹಕ್ಕೆ ಗಾಳಿಯನ್ನು ತಗೊಂಡಾಗ ಅದು ಕೂಡ ನಮ್ಮ ಒಂದು ಚಕ್ರನ ಆಕ್ಟಿವ್ ಮಾಡ್ತಾ ಬರುತ್ತೆ. ನಂತರದಲ್ಲಿ ನಾವು ಯೋಚನೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡೋ ಅಂಥದ್ದು. ಯೋಚನೆ ಮಾಡೋದು ಕಡಿಮೆ ಮಾಡ್ತಾ ಬಂದಾಗಲೂ ಕೂಡ ನಮ್ಮ ಚಕ್ರಗಳು ಆಕ್ಟಿವ್ ಆಗ್ತಾ ಬರುತ್ತೆ. ನಂತರದಲ್ಲಿ ಮಲಾಸನ ಆಗಿರ್ಬೋದು, ತಡಾಸನ ಆಗಿರ್ಬೋದು, ಈ ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತದೆ. ನಂತರದಲ್ಲಿ ಈ ಮೂಲಾಧಾರ ಚಕ್ರದ ಮಂತ್ರ ಲಮ್ಮನ್ ಆಗಿರುತ್ತದೆ. ಈ ಮೂಲಾಧಾರ ಚಕ್ರದ ಮೂಲ ಮಂತ್ರ ಲಂ ಅನ್ನೋ ಒಂದು ಅಕ್ಷರ ಆಗಿರುತ್ತದೆ. ಈ ಲಂ ಅನ್ನೋದನ್ನ ಪ್ರತಿದಿನ 108 ಸಾರಿ ಹೇಳೋದ್ರಿಂದ ನಮ್ಮ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತದೆ. ಯಾವ ಥರ ಹೇಳಬೇಕು ಅಂದರೆ, ಅದ್ರ ಜೊತೆಲಿ ಓಂ ಸೇರಿಸ್ಕೊಂಡು ಓಂ ಲಂ ಅಂತ 108 ಬಾರಿ ಪ್ರತಿದಿನ ಹೇಳೋದ್ರಿಂದ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಾ ಬರ್ತದೆ. ನಂತರದಲ್ಲಿ ನಾವು ರೇಖೆಯಿಂದ ಕೂಡ ಅದನ್ನ ಮೂಲಾಧಾರ ಚಕ್ರನ ಕ್ಲೀನ್ಸ್ ಮಾಡ್ತಾ ಹೋಗ್ಬೋದು. ನಿಮಗೆ ರೇಖೆ ಬಗ್ಗೆ ಹೇಳಿದ್ದೀನಿ. ಏನು ಅಂದರೆ ಹಸ್ತಕ್ರಮ ಮಾಡೋದು. ಹಸ್ತಕ್ರಮ ಅಂತ ಅಂದರೆ ನಮ್ಮ ಬಾಡಿಲಿರೋ ಅಂಥ ಎಲ್ಲ ಒಂದಿದ್ರ ಮೇಲೂ ನಾವು ಹಸ್ತಕ್ರಮ ಮಾಡ್ತಾ ಬಂದಾಗ ನಮ್ಮ ಬಾಡಿಯಲ್ಲಿ ಯಾವ ಚಕ್ರ ಇರುತ್ತೆ ಅದೆಲ್ಲ ಕ್ಲೀನ್ಸ್ ಆಗ್ತಾ ಬರುತ್ತೆ. ಇದು ರೇಖೆಯ ವಿದ್ಯೆ ಆಗಿರುತ್ತೆ. ರೇಖೆಯಿಂದನೂ ಕೂಡ ನಮ್ಮ ಚಕ್ರನ ನಾವು ಆಕ್ಟಿವ್ ಮಾಡ್ತಾ ಬರ್ಬೋದು. ಹೀಗೆ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಯಿಂದ ನಾವು ದೂರ. ನಂತರದಲ್ಲಿ ಪ್ರತಿದಿನ ನಾವು 10 ರಿಂದ 15 ನಿಮಿಷಗಳ ಕಾಲ ಧ್ಯಾನ ಮಾಡೋ ಅಂಥದ್ದು. ಈ ಧ್ಯಾನ ಮಾಡೋದ್ರಿಂದನೂ ಕೂಡ ನಮ್ಮ ಚಕ್ರಗಳು ಕ್ಲೀನ್ಸ್ ಆಗ್ತಾ ಹೋಗುತ್ತೆ, ಆಕ್ಟಿವ್ ಆಗ್ತಾ ಬರುತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.